ಹಲೋ ನಮಸ್ತೆ. ಇವತ್ತೊಂದು ಕಾಳುಗಳನ್ನ ಬಳಸಿಕೊಂಡು ಮಾಡಿರುವಂತಹ ಗ್ರೇವಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ನಾನಿಲ್ಲಿ ಮಲ್ಟಿಗ್ರೇನ್ ದೋಸೆ ಕೂಡ ಮಾಡಿದ್ದೀನಿ. ಇದನ್ನ ಈಗಾಗಲೇ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಇಲ್ಲಿ ನಾನು 3 ಜಾತಿಯ ಕಾಳುಗಳನ್ನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಕುಕ್ ಮಾಡಿಕೊಂಡಿದ್ದೆ. ಇದಕ್ಕೆ ಇವಾಗ ಮಸಾಲಕ್ಕೆ ನಾನಿಲ್ಲಿ ಕಾಯಿ ತುರಿ, ಜೀರಿಗೆ, ಒಣಮೆಣಸು ಹಾಗೆ ಕೊತ್ತಂಬರಿ ಬೀಜ ಜೊತೆಗೆ ಬೆಳ್ಳುಳ್ಳಿಯನ್ನ ಸೇರಿಸಿ ಚೆನ್ನಾಗಿ ರುಬ್ಕೊ ಬರ್ತೀನಿ. ಮೊದಲಿಗೆ ಒಂದು ಕಡಾಯಿಯನ್ನ ಬಿಸಿ ಮಾಡಿ ಸ್ವಲ್ಪ ಎಣ್ಣೆಯನ್ನ ಸೇರಿಸಿ ಇದಕ್ಕೆ ಟೊಮೆಟೊ ಮತ್ತೆ ಈರುಳ್ಳಿಯನ್ನ ಸೇರಿಸಿ ಫ್ರೈ ಮಾಡಿಕೊಂಡು ನಂತರ ನಾವು ಅವಾಗಲೇ ರುಬ್ಕೊಂಡಿರುವಂತಹ ಗ್ರೇವಿಯನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇವಾಗ ಅದಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಕೊದಿ ಬಂದ ನಂತರ ಇದಕ್ಕೆ ನಾವು ಬೇಯಿಸಿಕೊಂಡಿರುವಂತಹ ಕಾಳುಗಳನ್ನ ಹಾಕೊಳ್ಬೇಕು. ಕಾಳುಗಳನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ತುಂಬಾನೇ ಟೇಸ್ಟಿಯಾದ ಗ್ರೇವಿ ರೆಡಿ ಆಯ್ತು. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಬೈ.